ವೆಲ್ಕಮ್ ಟು ಕಾವ್ಯಲಕ್ಷ್ಮಿ ಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ಕಡಲೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ಒಂದು ತವೆ ಇಟ್ಕೊಂಡು ತವೆ ಮೇಲೆ ಕಡಲೆ ಬೀಜನ ನೀಟಾಗಿ ಹರಡ್ಕೊಂಡು ಹುರ್ಕೊಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗ್ತಾಯಿದ್ದಂಗೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿ. ನಾನು ತೋರಿಸ್ತಿದ್ದೀನಿ ಅಷ್ಟು ಕಡಲೆ ಬೀಜ ಕ್ವಾಂಟಿಟಿಗೆ ಸಾಕು ಬೆಳ್ಳುಳ್ಳಿ ಅಷ್ಟು. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ಇಲ್ಲ ರವೆ ರೊಟ್ಟಿ ಆಗಲಿ, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ನೋಡ್ಬೇಕು ನೀವು, ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಹುರ್ಕೊಂಡು ನನ್ನ ಮಗಳು ಹೇಳ್ತಾರೆ ವೆಲ್ಕಮ್ ಟು ಮೈ ಚಾನಲ್ ಅಂತ ಅದನ್ನೇ ರೆಕಾರ್ಡ್ ಮಾಡಿದ್ದೆ. ಯಾರು ಶಾರ್ಟ್ ಫಾರ್ಮಲ್ಲಿ ಬೇಗ ಆಗಲಿ ಅಂತ ಎಡಿಟ್ ಮಾಡಿ ಹಾಕಿದ್ದೀನಿ. ನೋಡ್ಬೋದು ನೀವು. ಇವಾಗ ಈಗ ಪೂರ್ತಿ ಹುರಿದಾಗಿದೆ, ಸ್ಮೆಲ್ ಘಮ್ ಅಂತ ಬರ್ತಾ ಇದೆ. ಹಿಂಗೆ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ಆರಿಸ್ಕೊಂಡು ಇದನ್ನು ಆರಕ್ಕೆ ಬಿಟ್ಬಿಡಿ. ಹಾಕ್ಕೊಳ್ಳಿ. ಒಂದು ಚಿಕ್ಕ ಮಿಕ್ಸಿ ಜಾರು ಹಾಳಾಗುತ್ತೆ ಅಂತಾರೆ, ಸುಮ್ಮನೆ ಎಲ್ಲ ಎಷ್ಟು ಒಂದೂವರೆ ಟೇಬಲ್ ಸ್ಪೂನ್ ಆದಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನಾನು ಆಲ್ಮೋಸ್ಟು ಅಳತೆ ಇಲ್ಲದೇ ಮಾಮೂಲಿ ಮಾಡಿ ಅಭ್ಯಾಸ. ಅಳತೆ ಅಷ್ಟು ಗೊತ್ತಾಗಲ್ಲ. ಸಾರಿ, ಒಂದು ಅರ್ಧ ನಿಂಬೆಹಣ್ಣು ಸೈಜ್ ಅಷ್ಟೇ, ಅಂದರೆ ಇಷ್ಟು ಹುಣಸೆ ಹಣ್ಣು, ಕಲ್ಲುಪ್ಪು. ಇದು ನೋಡಿ ಅಳತೆಗೆ ಹಾಕ್ಕೊಳ್ಳಿ, ಯಾಕೆಂದರೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗುತ್ತೆ ನನ್ನ ಕೈಲಿ. ಹಾಗಾಗಿ ನಾನು ಕಮ್ಮಿನೇ ಹಾಕ್ತೀನಿ. ಇರುತ್ತೆ ಜೊತೆಗೆ ಸ್ವಲ್ಪ ಒಂದಿಷ್ಟು ಕರಿಬೇವು ಹಾಗೆ ಸುಮ್ಮನೆ ತೆವೆ ಹೀಟ್ ಇದೆ, ಹಂಗಾಗಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಕರಿಬೇವು ಒಣಗೋಗ್ಬಿಟ್ಟಿದೆ. ಇವಾಗ ಎಲ್ಲ ತಗೊಂಡು ಇದೆಲ್ಲ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಬಿಡ್ತೀನಿ. ಆಗುತ್ತೆ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಆಡಿಸ್ಕೊಂಡು ಬರ್ತೀನಿ. ಮಸ್ತಾಗಿರುತ್ತೆ. ನಮ್ಮದು ಮಿಕ್ಸಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಬೋದು ನೀವು. ನಾವು ಈ ಥರ ಈ ಜಾರ್ನ ಹೀಗೆ ಫಿಕ್ಸ್ ಮಾಡ್ಕೋಬೇಕು ಒಳಗಡೆ. ಲಕ್ಷ್ಮಿ ಮಿಕ್ಸಿ ಅಂತ ಇದು ಬಂದು ವಿಜಯಲಕ್ಷ್ಮಿ ಬ್ರ್ಯಾಂಡ್. ತುಂಬ ಚೆನ್ನಾಗಿದೆ. ಸೌಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಬ್ಲೆಂಡ್ ಆಗುತ್ತೆ. ಮರ್ತ್ಕೊಂಡೆ. ಆ್ಯಕ್ಚುಲಿ ಇದು ಅಚ್ಕಾರದ ಪುಡಿ. ನಮ್ಮನೆ ಮೆಣಸಿನ್ಕಾಯಿ ಖಾಲಿ ಆಗಿರೋ ಕಾರಣ ಈ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಟೊಮೆಟೊ ಖಾರ ಜಾಸ್ತಿ ತಿನ್ನಲ್ಲ. ಒಂದ್ಸಲ ಟ್ರೈ ಮಾಡಿ. ಜಾರ್ಗೆ ಹಾಕಿದ್ದೀನಿ ಮಿಕ್ಸಿಗೆ. ಟೇಸ್ಟು ಆಡಿಸ್ಬಿಟ್ಟು ಸೂಪರ್ ಯಮ್ಮಿ ಆಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿದರೆ ಕಡಲೆಕಾಯಿ ಚಟ್ನಿ ರೆಡಿ. ಸಕ್ಕತ್ತಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.